ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಸ್ ಎಮ್ ಸಿ ಎ ರೈಟ್ ಚಾಯ್ಸ್? ಇವತ್ತು ಪೂರಾ ಹಾನೆಸ್ಟಾಗಿ ಹೇಳ್ತೀನಿ. ವಿಡಿಯೋ ನೋಡ್ರಿ ಎಂಟು ತನ ಪೂರಾ ಇನ್ಫಾರ್ಮೇಷನ್ ಕೊಡ್ತೀನಿ. ಎಮ್ ಸಿ ಎ ಮಾಡಬೇಕು ಇಲ್ಲ ಮಾಡಬಾರ್ದು, ಮಾಡಿದ್ರೆ ಎದಕ್ಕೆ ಮಾಡಬೇಕು, ಬ್ಯಾಡ ಅಂದ್ರೆ ಎದಕ್ಕೆ ಮಾಡಬಾರ್ದು, ಎಲ್ಲ ರಿಯಲ್ ಆಗಿ ಹಾನೆಸ್ಟಾಗಿ ಹೇಳ್ಕೊಡ್ತೀನಿ. ನಾವೇನು ಸಫರ್ ಆಗತ್ತೀವಿ, ಏನು ನಾವು ಎಕ್ಸ್ಪೀರಿಯನ್ಸ್ ಆಗಿದೆ ನಮಗೆ ಎಮ್ ಸಿ ಎ ಮಾಡಿ, ಅದೆಲ್ಲ ಈ ವಿಡಿಯೋ ಒಳಗೆ ಹೇಳ್ಕೊಡ್ತೀನಿ. ಸೊ ಫಸ್ಟ್ಲಿ ಹೇಳ್ಬೇಕಂದ್ರೆ ಎಸ್ ಜೆ ಸಿ ಜೆ ಎಸ್ ಎಸ್ ಅಂದ್ರೆ ಮೈಸೂರದಾಗೆ ಟಾಪ್ ಕಾಲೇಜ್, ಒನ್ ಆಫ್ ದ ಟಾಪ್ ಕಾಲೇಜ್ ಅಂದ್ರೆ ಇವೇ ಬರ್ತಾವೆ ಇಲ್ಲಿ. ಆಮೇಲೆ ನಿಮಗೆ ಬೆಂಗಳೂರು ರಿಲೇಟೆಡ್ ಕಾಲೇಜ್ ನೋಡ್ಬೇಕಂದ್ರೆ ನಿಮಗೆ ಟಾಪ್ನೇ ಬರು ಆರ್ ವಿ, ಬಿ ಎಮ್ ಎಸ್, ರಮಯ್ಯ, ಪಿ ಇ ಎಸ್, ದಯಾನಂದ ಸಾಗರ, ಭಾಳಷ್ಟು ಕಾಲೇಜ್ ಇದಾವೆ. ಅವು ರೀತಿ ನೋಡಿದ್ರೆ ಇದು ಒಂಥರ ಟಾಪ್ ಕಾಲೇಜ್ನಿಗೆ ಬರ್ತದೆ. ಒಂದು 4 to 5 ಟಾಪ್ ಕಾಲೇಜಸ್ ಆದ ಬಳಿಕ ನೆಕ್ಸ್ಟ್ ಬರೋದೇ ಎಸ್ ಜೆ ಸಿ ಇಲ್ಲ ಜಿ ಎಸ್ ಎಸ್. ಫಸ್ಟ್ ಆಫ್ ಆಲ್ ಇಲ್ಲಿ ಹಚ್ಚೋದು ಯಾಕಂದ್ರೆ ಇಲ್ಲಿ ಕಂಪೇರ್ ಟು ಬೆಂಗಳೂರು ಲೈಫ್ ಸ್ಟೈಲ್ ಭಾಳ ರಶ್ ಮತ್ತು ಟ್ರಾಫಿಕ್ದಿಂದ ತುಂಬಿರ್ತದೆ. ಇಲ್ಲಿ ನಿಮಗೆ ಪೀಸ್ ಆಗಿರ್ಬೋದು ಅಂತ ಹಚ್ಬೋದು. ಆದ್ರೆ ಕಾಲೇಜ್ ರಿಲೇಟೆಡ್ ನೋಡಿದ್ರೆ ನಿಮಗೆ ಸ್ಟಡೀಸ್ ಅಂತೂ ಸ್ವಲ್ಪ ಡಿಫಿಕಲ್ಟಿ ಅನ್ಸಾತದ ನನಗ್ರಿ ಇಲ್ಲಿ, ಕಂಪೇರ್ಡ್ ಆನ್ ನೀವು ಹೆಂಗಿರ್ತೀರಂತ. ಆಮೇಲೆ ಸಬ್ಜೆಕ್ಟ್ಸ್ ಚಲೋ ಅದಾವು. ಆಮೇಲೆ ಪಿ ಜಿ ಆದ್ರಿಂದ ನಿಮಗೆ ನೀವೇ ಓದಿ ನೀವೇ ಚಲೋ ಮಾರ್ಕ್ಸ್ ತೊಗೊಂಡು ನೀವೇ ಪ್ಲೇಸ್ಮೆಂಟ್ಸ್ ತೊಗೋತೀನೋ ನಿಮಗೆ ಕಾನ್ಫಿಡೆನ್ಸ್ ಇತ್ತಂದ್ರೆ ಈ ಕಾಲೇಜ್ಗೆ ಬನ್ನಿರಿ. ಇಲ್ಲ ಎಮ್ ಸಿ ಎ ಇದು ಬೆಟ್ರ್ ಆಪ್ಷನ್ ತಲ್ಲಕ್ಕೆ ಬರಲ್ಲ, ಯಾಕಂದರೆ ಬಿ ಸಿ ಆದ ಬಳಿಕ ಸಾಕಷ್ಟು ಅಪಾರ್ಚುನಿಟಿ ಸಿಗ್ತಾವೆ, ಅಲ್ಲಿ ಟ್ರೈ ಮಾಡಿರಿ. ಯಾರಾದರೂ ಫೋರ್ಸ್ ಮಾಡತ್ತಾರ ಮ್ಯಾನೇಜ್ಮೆಂಟ್ ಸೀಟ್ ತೊಗೋಬೇಕು, ಆಮೇಲೆ ನನಗೆ ಇಂಟ್ರೆಸ್ಟೇ ಇಲ್ಲ ಎಮ್ ಸಿದಾಗ ಅಂದರೂ ಮಾಡ್ಬೇಕಲ್ಲತ್ತೀನಿ ಅಂತ ಯಾವುದೇ ಥರ ನಿಮ್ಗೆ ತಲೆಯಾಗಿತ್ತಂದ್ರೆ ಮಾಡೋಕ್ಕೆ ಹೋಗ್ಬೇಡ್ರಿ. ಇನ್ನೊಂದು ಏನು ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ನಿಮ್ದು 10th 12th ಮತ್ತು ನಿಮ್ಮ ಬಿ ಸಿ ಎದಾಗ ಚಲೋ ಮಾರ್ಕ್ಸ್ ಇರಬೇಕು. ಅರೌಂಡ್ 80-85% ತನಕ ಇದ್ರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಕಂಪ್ನೀಸಿಗೆ ಎಲಿಜಿಬಲ್ ಆಗ್ತೀರಿ ನೀವು ಬಂದಂಥ ಎಲ್ಲ ಕಂಪ್ನಿಗೆ. ಇಲ್ಲ ನಿಮ್ಗೆ 65 ತನಕ ಇದ್ರೂ ಭಾಳಷ್ಟು ಕಂಪ್ನಿಗಳು ಅಷ್ಟು ಎಲಿಜಿಬಿಲಿಟಿ ಇಟ್ಟಿರಲ್ಲ. 80 ಈ ಥರ ಎಲಿಜಿಬಿಲಿಟಿ ಇಟ್ಟಿರ್ತಾರೆ. ನಿಮಗೆ ಬರುವಂಥ 65 ಮ್ಯಾಗ ನಿಮ್ಮ ರಿಸಲ್ಟ್ ಇತ್ತಂದ್ರೆ ಆಲ್ಮೋಸ್ಟ್ ನಿಮಗೆ ಬರುವಂಥ ಕಂಪ್ನೀಸ್ ಯಾವಂದ್ರೆ ಟಿ ಸಿ ಎಸ್, ವಿಪ್ರೋ, ಇನ್ಫೋಸಿಸ್, ಇವೆಲ್ಲ ನೀವು ಬಿ ಸಿ ಎ ಮ್ಯಾಗೂ ಟ್ರೈ ಮಾಡ್ಬೋದು. ಅಕಸ್ಮಾತ್ ನಿಮ್ಮಲ್ಲಿ ಮ್ಯಾನೇಜ್ಮೆಂಟ್ ಹಾಕಷ್ಟು ರೊಕ್ಕಿಲ್ಲ, ಇಲ್ಲ ನಿಮಗೆ ಭಾಳ ಆರ್ಥಿಕ ಪರಿಸ್ಥಿತಿ ಅಷ್ಟು ಸರಿ ಇದ್ದಿದ್ದಿಲ್ಲ ಅಂದರೆ ಎಮ್ ಸಿ ಎ ಮಾಡೋಕೆ ಹೋಗ್ಬೇಡ್ರಿ. ಯಾಕಂದರೆ ಎಮ್ ಸಿ ಎ ಮಾಡಿದ್ಬಳಕು ಜಾಬ್ ಸಿಗ್ತಾವನು ಯಾವುದೇ ಥರ ಗ್ಯಾರಂಟಿ ಇಲ್ಲ. ಈಗ ನಾವು ಅದರಿಂದ ಸಫರ್ ಆಗತ್ತೀವಿ. ಭಾಳಷ್ಟು ಕಂಪ್ನೀಸ್ಗಳು ಬರ್ತಾವೆ, ಕಟ್ ಆಫ್ನಾಗೆ ಭಾಳಷ್ಟು ಎಲಿಜಿಬಿಲಿಟಿ ಅಂತ ಹೋಗ್ಬಿಡ್ತಾವೆ. ಅದಾದ ಬಳಿಕ ಟೆಸ್ಟ್ಸ್ ಇರ್ತಾವೆ, ಹೀಗೆಲ್ಲ ಆಗಿ ಆಮೇಲೆ ಇಲ್ಲಿ ಸಿಗುವಂಥ ಪ್ರಯಾರಿಟಿ ಹೆಚ್ಚಂದ್ರೆ ಸಿ ಎಸ್ ಐ ಎಸ್ ಇವೆಲ್ಲಾಗ ಹೆಚ್ಚು ಪ್ರಯಾರಿಟಿ ಇರ್ತದೆ ಕಂಪೇರ್ ಟು ಎಮ್ ಸಿ ಎ. ಆದರೂ ಇಲ್ಲ, ನಾ ಅವ್ರ ಜೊತೆ ಕಾಂಪೀಟ್ ಮಾಡಿ ನಾ ಅವ್ರಿಗಿಂತ ಚಲೋ ಮಾರ್ಕ್ಸ್ ಸೆಕ್ಯೂರ್ ಮಾಡಿ ಅವ್ರಿಗಿಂತ ಚಲೋ ನಾಲೆಜ್ ಸೆಕ್ಯೂರ್ ಮಾಡಿಕೊಂಡು ನಾ ಯಾವುದೇ ಒಂದು ಕಂಪ್ನಿ ಒಳಗೆ ಪ್ಲೇಸ್ ಆಗ್ತೀನಿ ಅಂತ ನಿಮಗೆ ಭಾಳ ಕಾನ್ಫಿಡೆನ್ಸ್ ಇತ್ತಂದ್ರೆ ಎಮ್ ಸಿ ಎ ಮಾಡಿರಿ, ಎಲ್ಲ ಮಾಡೋಕೆ ಹೋಗ್ಬೇಡ್ರಿ. ಯಾಕಂದರೆ ಇಲ್ಲಿ ಯಾವುದೇ ಥರ ಎಮ್ ಸಿ ಎಗೆ ಇಂಡಿಪೆಂಡೆಂಟ್ ಆಗಿ ನಿಮಗೆ ಕಂಪ್ನೀಸ್ ಬರ್ತಾವೆ, ಅಲ್ಲಿ ನಂದು ಪ್ಲೇಸ್ಮೆಂಟ್ ಆಗ್ತದ ಅನ್ನೋದು ಯಾವುದೇ ಥರ ಇಲ್ಲಿ ಎಲ್ಲಿ ಕಾಣಿಸ್ಬರಲ್ಲ. ಯಾಕಂದರೆ ಸಿ ಎಸ್ ಐ ಟಿದವ್ರ ಜೊತೆ ನೀವು ಕಾಂಪೀಟ್ ಮಾಡೇಬೇಕು. ಆಮೇಲೆ ನನಗೆ ಯಾವುದೇ ಥರ ಟೆಕ್ನಿಕಲ್ ನಾಲೆಜ್ ಇಲ್ಲ. ನನಗೆ ಇಲ್ಲಿ ಬಂದ 2 ವರ್ಷನಾಗ ನಾನು ಟೆಕ್ನಿಕಲ್ ನಾಲೆಜನ್ನು ಬೂಸ್ಟ್ ಮಾಡ್ಕೋಬೇಕು, ಎನ್ಹ್ಯಾನ್ಸ್ ಮಾಡ್ಕೋಬೇಕು. ಆಮೇಲೆ ಯಾವುದ್ರ ಕಂಪ್ನಿಗೆ ಸೆಲೆಕ್ಟ್ ಆಗಬೇಕು ಅನ್ನೋ ಆಸೆ ಇತ್ತಂದ್ರೂ ಅದು ಭಾಳ ಕಷ್ಟ ಐತ್ರಿ. ಯಾಕಂದ್ರೆ ಈಗ ನಾವು ಹಚ್ಚಿದಾಗ ನಮಗೂ ಇದೇ ಮೈಂಡ್ ಸೆಟ್ ಇರ್ತದೆ, ಎಲ್ಲರಿಗೂ ಭಾಳ ಚಲೋ ಮೈಂಡ್ ಸೆಟ್ ಇರ್ತದೆ. ಹಚ್ಚಿದಾಗ ಫುಲ್ ಮೋಟಿವೇಟೆಡ್ ಆಗಿರ್ತೀರಿ. ಅದಾದ ಬಳಿಕ ಇಲ್ಲಿ ಬಂದ ಬಳಿಕ ಭಾಳಷ್ಟು ಎಕ್ಸಾಮ್ಸ್ ಇರ್ತಾವೆ, ಇಂಟರ್ನಲ್ 1, 2, ಲ್ಯಾಬ್ ಅಸೆಸ್ಮೆಂಟ್ 1, 2, ಆಮೇಲೆ ಇವೆಂಟ್ಸು, ಆಮೇಲೆ ಅಸೈನ್ಮೆಂಟ್ಸು, ಇದೆಲ್ಲ ಭಾಳ ಥರ ಕಿರಿಕಿರಿ ಇರ್ತದೆ ಎಮ್ ಸಿದಾಗ. ಅವು ಮಾಡೋದ್ರಾಗೆ ನಿಮ್ದು ಆಲ್ಮೋಸ್ಟ್ ಟೈಮ್ ಹೋಗ್ಬಿಡ್ತದೆ. ಅದನ್ನು ನೀವು ಟೈಮ್ ಮ್ಯಾನೇಜ್ ಮಾಡಿಕೊಂಡು ಹೊಸ ಸ್ಕಿಲ್ಸ್ ಕಲಿತೀನಿ, ನಾನು ಸ್ಕಿಲ್ಸ್ ಇದ್ದಿದ್ದು ಎನ್ಹ್ಯಾನ್ಸ್ ಮಾಡ್ತೀನಿ ಅಂದ್ರೆ ಭಾಳ ಕಷ್ಟ ಐತಿ. ಆ ಥರ ನಿಮಗೆ ಇದು ಎಲ್ಲ ಕಿರಿಕಿರಿ ಬೇಡ, ನಾ ಬಿ ಸಿ ಎಮ್ ಆಗೆ ಯಾವುದೇ ಒಂದು ನೌಕರಿ ಇಟ್ಕೋತೀನಿ, ಆಮೇಲೆ ಅದ್ರಾಗೆ ಇಂಪ್ರೂವ್ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಬೆಸ್ಟ್ ಆಪ್ಷನ್ ಅಂದ್ರೆ ನಿಮಗೆ ಯಾವುದಾದ್ರು ಕೋರ್ಸ್ ಮಾಡಿರಿ. ಬೆಂಗಳೂರು ಒಳಗೆ ಸಾಕಷ್ಟು ಕೋಚಿಂಗ್ ಸೆಂಟರ್ ಅದಾವೆ. ಅಲ್ಲಿ ನೀವು ಯಾವುದಾದ್ರೂ ಕೋರ್ಸ್ ಮಾಡ್ಕೊಂಡ್ರು, ಸ್ಕಿಲ್ ಎನ್ಹ್ಯಾನ್ಸ್ ಮಾಡ್ಕೊಂಡ್ರು ನಡೀತಾ. ಈ ರೀಸೆಂಟಾಗಿ ನಮ್ಮ ಕೆಲವೊಂದು ನಮ್ಮ ಬಿ ಸಿ ಎ ಫ್ರೆಂಡ್ಸ್ ಅವರು ಎಮ್ ಸಿ ಎದಾಗ ಅವ್ರಿಗೆ ಪಿ ಜಿ ಸಿ ಟಿ ಅಟ್ ಚಲೋ ರ್ಯಾಂಕ್ ಬಂದಿದ್ದಿಲ್ಲ, ಹೀಗಾಗಿ ಅವ್ರು ಮಾಡಲಿಲ್ಲ ಎಮ್ ಸಿ ಎ. ಆದ್ರೂ ಅವರು ಖಾಲಿ ಕುಂಡ್ರದ್ದು ಏನೈತಪ್ಪ ಅಂತಂದು ಇವು ಕೋಚಿಂಗ್ ಸೆಂಟರ್ಸ್ ಎಲ್ಲ ಜಾಯಿನ್ ಆಗಿ ಅಲ್ಲಿ ಎಲ್ಲ ಕೋರ್ಸ್ ಮಾಡಿದ್ರು. ಈಗ ಆಲ್ಮೋಸ್ಟ್ ಎಲ್ಲರೂ ಪ್ಲೇಸ್ ಆಗ್ಯಾರ. ನನಗೆ ಎಷ್ಟು ಗೊತ್ತಿದ್ರು ನನ್ನ ಆಲ್ಮೋಸ್ಟ್ 8 ನನ್ನ ಫ್ರೆಂಡ್ಸ್ ಇದ್ದರು, ಎಲ್ಲರೂ ಪ್ಲೇಸ್ ಆಗ್ಯಾರ. ಭಾಳ ಪ್ಯಾಕೇಜ್ ಇರ್ಲಿಕ್ಕಿಲ್ಲ, ಭಾಳ ಪ್ಯಾಕೇಜ್ ಅಷ್ಟು ಇಲ್ಲ, 2 to 3 lakhs ಈ ಥರ ಎಲ್ಲ ಅದ. ಆದ್ರೆ ಕೆಲವೊಬ್ರು ಅದಕ್ಕಿಂತ ಚಲೋ ಮಾಡ್ಯಾರ, ಕೆಲವೊಬ್ರು ಭಾಳಷ್ಟು ಚಲೋ ಕಂಪ್ನಿಗೆ ಸೆಲೆಕ್ಟ್ ಆಗ್ಯಾರ, ಭಾಳ ಚಲೋ ಪ್ಯಾಕೇಜು ಅದಾವೆ. ಕಂಪೇರ್ಡ್ ಆನ್ ಯುವರ್ ಸ್ಕಿಲ್ ನಾಲೆಜ್ ನಿಮಗೆ ಕಂಪ್ನಿಗಳು ಸಿಗ್ತಾವೆ ಬಿ ಸಿ ಎಮ್ಯಾಗ. ನೀವು ಎಮ್ ಸಿ ಎ ಬೇಡ, ಭಾಳ ರೊಕ್ಕ ಹಾಳಾಗ್ತಾವೆ, ಟೈಮ್ನು ವೇಸ್ಟ್ ಆಗತ್ತೆ. ಆ ಥರ ನಿಮ್ಗೆ ಮೈಂಡ್ ಸೆಟ್ ಇತ್ತಂದ್ರೆ ಮಾಡೋಕ್ಕೆ ಹೋಗ್ಬೇಡ್ರಿ. ಆಮೇಲೆ ನಿಮಗೆ ಮೈಂಡ್ ಸೆಟ್ ಈ ಥರ ಐತ್ಕಿ ಎಮ್ ಸಿ ಎ ಮಾಡಿದ್ರೆ ಒಂದು ಡಬಲ್ ಡಿಗ್ರಿ ಆಗತ್ತೆ, ಅದ್ರ ಮ್ಯಾಗ ನಾ ಏನಾರ ಮಾಡ್ಬೋದು, ಟೀಚಿಂಗ್ ಹೋಗ್ಬೋದು, ಏನೂ ಆಗಲಿಲ್ಲ ಅಂದ್ರೆ ಟೀಚಿಂಗ್ ಹೋಗ್ಬೇಕು, ಹಾಗೆ ಯಾವ್ದ್ರಿ ನಿಮ್ಮ ತಲೆಗೆ ಏನ್ರಿ ಇತ್ತಂದ್ರೆ ಎಮ್ ಸಿ ಎ ಮಾಡಿರಿ, ಬೇಡ ಅನ್ನಲ್ಲ.
ಆಮೇಲೆ ನಿಮಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಮನ್ಯಾನವ್ರು ಫೋರ್ಸಿಗೆ ಮಾಡತ್ತಿದ್ರಂದ್ರೆ ದಯವಿಟ್ಟು ಮನ್ಯಾನವ್ರಿಗೆ ತಿಳಿಸಿ ನೀವು ವಾಲ್ ಅನ್ನೋದೇ ಭಾಳ ಚಲೋ ಆಪ್ಷನ್. ಆಮೇಲೆ ಇನ್ನು ಈ ಬರೋ ವಿಡಿಯೋದಾಗ ನಿಮಗೆ ನಮ್ಮ ಕಾಲೇಜ್ದಾಗ ಯಾವ ಥರ ಸಿಲೆಬಸ್ ಅದ, ಯಾವ ಥರ ಸಬ್ಜೆಕ್ಟ್ಸ್ ಅದಾವೆ, ಆಮೇಲೆ ಯಾವ ಸಬ್ಜೆಕ್ಟಿಗೆ ಎಷ್ಟು ಕ್ರೆಡಿಟ್ಸ್ ಇರ್ತಾವೆ, ಓಪನ್ ಎಲೆಕ್ಟಿವ್ ಯಾವ ಥರ ಅದಾವೆ, ಸ್ಪೆಷಲೈಸೇಷನ್ ಏನೇನು ಅದ, ಆಮೇಲೆ ನಿಮಗೆ ಯಾವ ಎಕ್ಸಾಮ್ ಬರೀಬೇಕು, ಎಷ್ಟೆಷ್ಟು ಮಾರ್ಕ್ಸಿನೂ ಇರ್ತಾವೆ, ಇದೆಲ್ಲ ಡಿಟೇಲಾಗಿ ವಿಡಿಯೋದಾಗ ಹೇಳ್ತೀನಿ. ಎಂಡ್ ತನಕ ಇರ್ರಿ. ಥ್ಯಾಂಕ್ ಯು. ಆಮೇಲೆ ನಾವು ಇದ್ದ ಕಾಲೇಜ್ ಯಾವುದಂದ್ರಪ್ಪ JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂತ. SJC JSS ಅಂತ 2 ಕಾಲೇಜ್ ಬರ್ತಾವೆ ಈ ಯೂನಿವರ್ಸಿಟಿ ಅಂಡರ್. ಎರಡೂ ಸೇಮೇ, ಏನೂ ಇಲ್ಲ, ಪ್ಲೇಸ್ಮೆಂಟು ಸೇಮ್ ಬರ್ತಾವೆ, ಸಬ್ಜೆಕ್ಟ್ಸು ಸೇಮ್ ಇರ್ತಾವೆ, ಟೀಚರ್ಸು ಫ್ಯಾಕಲ್ಟಿನೂ ಆಲ್ಮೋಸ್ಟ್ ಸೇಮ್ ಇರ್ತಾರೆ. ಹೀಗಾಗಿ ನಮಗೆ ಫಸ್ಟ್ ಸೆಮ್ನಾಗ ಯಾವ್ಯಾವ ಸಬ್ಜೆಕ್ಟ್ ಇದ್ದು ಅಂತ ಡಿಟೇಲಾಗಿ ಹೇಳ್ಬೇಕಂದ್ರೆ ಇಲ್ಲಿ ನೀವು ಕಂಪ್ಯೂಟರ್ ಸ್ಕ್ರೀನ್ ಮ್ಯಾಗ ನೋಡ್ಬೋದು. ನಮಗೆ ಫಸ್ಟ್ ಆಫ್ ಆಲ್ ಇತ್ತು ಪೈಥಾನ್ ಪ್ರೋಗ್ರಾಮಿಂಗ್ ಅಂತ, ಭಾಳ ಬೇಸಿಕ್ ಇತ್ತು, ಅಷ್ಟೊಂದು ಹಾರ್ಡ್ ಇರಲಿಲ್ಲ. ಎಕ್ಸಾಂಪಲ್ ಇದ್ರಾಗ ಭಾಳ ಲೈಬ್ರರೀಸ್ ಇದ್ದು ಪೈಥಾನ್ ಇದು, ಲೈಕ್ ನಂಪಾಯ, ಟಿಕಿಂಟರ್, ಆಮೇಲೆ ಪಾಂಡಾಸ್, ಮ್ಯಾಟ್ಪ್ಲಾಟ್ಲಿಬ್, ಈ ಥರದ್ದೆಲ್ಲ ಬೇಸಿಕ್ ಫೀಚರ್ ಇದ್ದದ್ದು ಲೈಬ್ರರೀಸ್ ಇದ್ದು, ಅದನ್ನೆಲ್ಲ ಈಸಿ ಇತ್ತು, ಆ ಪರಿ ಹಾರ್ಡ್ ಏನಿರಲಿಲ್ಲ. ಅದಾದ ಬಳಿಕ ಸೆಕೆಂಡ್ ಸಬ್ಜೆಕ್ಟ್ ನಮಗಿತ್ತು ಡಾಟಾ ಸ್ಟ್ರಕ್ಚರ್ಸ್ ಯೂಸಿಂಗ್ C++. ಈ C++ನ್ಯಾಗ ಭಾಳಷ್ಟೇ ಡೆಪ್ತ್ನಾಗ ಹೋಗ್ತಾರೆ. ಎಕ್ಸಾಂಪಲ್ ಇದು ನಿಮಗೆ ಅರೇ, ಆಮೇಲೆ ಕ್ಯೂ, ಸ್ಟ್ಯಾಕ್, ಲಿಂಕ್ಡ್ ಲಿಸ್ಟ್, ಗ್ರಾಫ್ಸ್ ಇದೆಲ್ಲ ಇರುತ್ತೆ. ಆಮೇಲೆ ನಿಮಗೆ ಕಂಪ್ಲೀಟ್ಲಿ ಡೆಪ್ತಾಗಿ ನಾಲೆಜ್ ಇರಲಿಲ್ಲ, BCA ಒಳಗೆ ಯಾರೂ ಅಷ್ಟು ಸೀರಿಯಸ್ ಆಗಿ ಕಲ್ತಿರಲ್ಲ ಆಲ್ಮೋಸ್ಟ್ ನಮ್ಮ ಹುಡುಗರು. ಆದ್ರೂ ಇಲ್ಲಿ ನಿಮಗೆ ಫುಲ್ ಎಲ್ಲ ಥರದ್ದು ಡೇಟಾ ಸ್ಟ್ರಕ್ಚರ್ ನೋಡೋಕೆ ಸಿಗುತ್ತೆ. ಆಮೇಲೆ ಟೈಮ್ ತುಂಬ ಕಡಿಮೆ ಇರ್ತದೆ. ಆಮೇಲೆ ಟೀಚರ್ಸ್ಗಳು ಮೇಲೆ ಹೇಳ್ತಾರೆ, ಎಲ್ಲರೂ ಯಾರು ಇನ್ ಡೆಪ್ತ್ ಹೋಗಿ ನಿಮಗೆ ಯಾವ ಫಂಕ್ಷನ್ ಯಾವ ಥರ ವರ್ಕ್ ಆಗುತ್ತೆ, ಪುಷ್ ಹೆಂಗೆ ಮಾಡೋದು, ಪಾಪ್ ಹೆಂಗೆ ಮಾಡೋದು, ಇದೆಲ್ಲ ಯಾರೂ ಹೇಳ್ಕೊಡಲ್ಲ. ಜಸ್ಟ್ ಮ್ಯಾಗ ಒಂದು ಬ್ರೀಫ್ ಹೇಳ್ತಾರೆ. ಎಲ್ಲ ನೀವೇ ಮಾಡಿಕೊಂಡು ನೀವೇ ಚೆಂದಂಗೆ ಓದಿ ನೀವೇ ಎಕ್ಸಾಮ್ ಪ್ರಿಪೇರ್ ಆಗಿ ಚಲೋ ಮಾರ್ಕ್ಸ್ ತೊಗೊಳ್ದು ನಿಮಗೆ ಕಾನ್ಫಿಡೆನ್ಸ್ ಇತ್ತಂದ್ರೆ ಮಾಡಿರಿ. ನಾ ಇದನ್ನು ಒಳ್ಳೆ ಯಾಕೆ ಹೇಳತ್ತೀನಿ ಅಂದ್ರೆ ನಾವೀಗ ಸಫರ್ ಆಗತ್ತಿದ್ದು ನಮಗೆ ಗೊತ್ತು. ಅದಾದ ಬಳಿಕ ನೆಕ್ಸ್ಟ್ ಸಬ್ಜೆಕ್ಟ್ ಇರೋದು ನಮಗೆ ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಇದು ಏನಷ್ಟು ಹಾರ್ಡ್ ಇರಲಿಲ್ಲ, ಬೇಸಿಕ್ಸ್ ಇರೋದು. SQLನಾಗ ಏನೇನು ನಿಮಗೆ ಬೇಸಿಕ್ಸ್ BCA ಒಳಗೂ ಕಲ್ತಿರ್ತಿರಲ್ಲ ಅದೇ ಇತ್ತು. ಜಾಯಿಂಟ್ಸ್, ಆಮೇಲೆ ಪ್ರೊಸೀಜರ್, ಟ್ರಿಗರ್ಸ್, ಈ ಥರದ್ದೆಲ್ಲ ಇತ್ತು. ಸ್ಕೀಮಾ ಅಂದರೆ ಏನು, 3 ಟೈರ್ಡ್ ಆರ್ಕಿಟೆಕ್ಚರ್ ಅಂದರೆ ಏನು, ಇದೆಲ್ಲ ಇತ್ತು ಬೇಸಿಕ್ಕಾಗಿ. ಇದನ್ನು ನೀವು ಓದ್ಕೋಬೋದು, ಏನು ಅಡ್ಡಿ ಇಲ್ಲ. ಆಮೇಲೆ ನೀವು ನೆಕ್ಸ್ಟ್ ಸಬ್ಜೆಕ್ಟ್ ಹೋಗ್ಬೇಕಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಮ್ಯಾಥಮೆಟಿಕಲ್ ಫೌಂಡೇಶನ್ ಫಾರ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಹತ್ತಿತ್ತು. ಅದ್ರಾಗ ಒಂದು ಸ್ವಲ್ಪ ಇದಕ್ಕೆ ನಾವು ಒಂದು ಸ್ವಲ್ಪ ಹಾರ್ಡ್ ಆಗಿತ್ತು ಈ ಸಬ್ಜೆಕ್ಟ್ ನಮಗೆ, ಯಾಕಂದ್ರೆ ಭಾಳ ವಾಸ್ಟ್ ಸಬ್ಜೆಕ್ಟ್ ಇತ್ತು. ಆಮೇಲೆ ಟೈಮ್ ತುಂಬ ಕಡಿಮೆ ಇರೋದ್ರಿಂದ ಅಷ್ಟು ಡೆಪ್ತಾಗಿ ಯಾರು ಹೇಳ್ಕೊಡಲ್ಲ. ಆಮೇಲೆ ಎಕ್ಸಾಮ್ ಪೇಪರ್ ಒಂದು ಸ್ವಲ್ಪ ನಮ್ಮಲ್ಲಿ ಟಫ್ ಬರ್ತಾವೆ ಕಂಪೇರ್ ಟು ಅದರ್ ಕಾಲೇಜಸ್ ಅಂತ ಹೇಳ್ತಾರೆ. ಆಮೇಲೆ ಸ್ಟ್ರಿಕ್ಟು ಇರ್ತದೆ ಸ್ವಲ್ಪ ಚೆಕಿಂಗ್ ಅದೆಲ್ಲ. ಅದಕ್ಕೆ ನೀವು ಓದಿ ಪಾಸ್ ಆಗಬೇಕು, ಚಲೋ ಮಾರ್ಕ್ಸ್ ಸೆಕ್ಯೂರ್ ಮಾಡಬೇಕು. ಯಾಕಂದರೆ ಪ್ಲೇಸ್ಮೆಂಟ್ಗೆ ಹೋದ್ರೂ ಅಲ್ಲಿ ನಿಮಗೆ ಆಲ್ಮೋಸ್ಟ್ 80% ಅಬೋವ್ ಇದ್ರೆ ಅಲೋ ಮಾಡ್ತಾರೆ. ಹೀಗಾಗಿ ನೀವು ಚಲೋ ಮಾರ್ಕ್ಸ್ ಸೆಕ್ಯೂರ್ ಮಾಡಲೇಬೇಕು. ಆಮೇಲೆ ಬಿಸ್ನೆಸ್ ಸಿಸ್ಟಮ್ ಅಂತ ಇದು ಒಂಥರ ಥಿಯರಾಟಿಕಲ್ ಸಬ್ಜೆಕ್ಟ್. ಇದ್ರಾಗ ನಿಮಗೆ ಟೈಪ್ಸ್ ಆಫ್ ಸಿಸ್ಟಮ್, ಆಮೇಲೆ ಯಾವ ಥರ ಸಿಸ್ಟಮ್ಸ್ ಯೂಸ್ ಆಗುತ್ತವೆ ಬಿಸ್ನೆಸ್ನಾಗ, CRM, HRM, ಈ ಥರ ಎಲ್ಲ ಸಿಸ್ಟಮ್ಸ್ ಇರ್ತವೆ. ಅದ್ರ ಬಗ್ಗೆ ಇನ್ ಡೆಪ್ತ್ ಅಂತೂ ಅಲ್ಲಕ್ಕೆ ಬರಲ್ಲ, ಮೇಲೆ ಓದ್ಕೊಂಡ್ರು ಇದನ್ನು ಆರಾಮಾಗಿ ಪಾಸ್ ಆಗ್ಬೋದು, ಅಷ್ಟೇನು ವಜ್ಜಿ ಸಬ್ಜೆಕ್ಟ್ ಅಲ್ಲ. ಅದಾದ ಬಳಿಕ ನೆಕ್ಸ್ಟ್ ಸಬ್ಜೆಕ್ಟ್ಗೆ ಹೋದ್ರೆ ನಿಮಗೆ ಇಮೇಜ್ ಪ್ರೊಸೆಸಿಂಗ್ ಆ್ಯಂಡ್ ಪ್ಯಾಟರ್ನ್ ರಿಕಗ್ನೈಸೇಷನ್ ಅಂತ ಐತಿ. ಇದು ಸಬ್ಜೆಕ್ಟ್ ಏನದ ಆ್ಯಸ್ ಅ OE ಡಿಕ್ಲೇರ್ ಮಾಡ್ಯಾರ. OE ಅಂದರೆ ಏನು, ಓಪನ್ ಎಲೆಕ್ಟಿವ್. ಇಲ್ಲಿ ನಿಮ್ಗೆ ಓಪನ್ ಎಲೆಕ್ಟಿವ್ ಒಳಗೆ 2 ಸಬ್ಜೆಕ್ಟ್ ಕೊಡ್ತಾರೆ. ಒಂದು ಡೇಟಾ ಸೈನ್ಸ್ ಆ್ಯಂಡ್ ವೇರ್ ಹೌಸ್ ಅಂತ ಐತಿ, ಆಮೇಲೆ ಇಮೇಜ್ ಪ್ರೊಸೆಸಿಂಗ್ ಆ್ಯಂಡ್ ಪ್ಯಾಟರ್ನ್ ರಿಕಗ್ನೈಸೇಷನ್ ಅಂತ. ಆಮೇಲೆ ಇಮೇಜ್ ಪ್ರೊಸೆಸಿಂಗ್ ಆ್ಯಂಡ್ ಪ್ಯಾಟರ್ನ್ ರಿಕಗ್ನೈಸೇಷನ್ ಕಡೆ ಹೋದರೆ ನೀವು ಫುಲ್ಲಿ AI ಸ್ಪೆಷಲೈಸೇಷನ್ ಕಡೆ ಹೋದಂಗೆ. ಆಮೇಲೆ ನಿನಗೆ ಇಲ್ಲಿ ಡೆಪ್ತಾಗಿ ಇಮೇಜ್ ಪ್ರೊಸೆಸಿಂಗ್ ಅದು ಇದು ಎಲ್ಲ ಸೆಗ್ಮೆಂಟೇಷನ್ ಅದು ಎಲ್ಲ ಹೇಳಿರ್ತಾರೆ. ಆದರೆ ನಾವು ತೊಗೊಂಡಿದ್ದಂಥ ಸಬ್ಜೆಕ್ಟ್ ಯಾವುದಂದ್ರೆ ಡೇಟಾ ವೇರ್ ಹೌಸ್ ಆ್ಯಂಡ್ ಮೈನಿಂಗ್ ಅಂತ. ಆ ಡೇಟಾ ವೇರ್ ಹೌಸ್ ಆ್ಯಂಡ್ ಮೈನಿಂಗ್ ಅಂದರೆ ನೀವು ಕಂಪ್ಲೀಟ್ಲಿ ಡೇಟಾ ಸೈನ್ಸ್ ಕಡೆ ಹೋಗ್ತೀರಿ. ಇದ್ರಾಗ ನಿಮ್ಗೆ KDD ಮಾಡಲ್ಸ್ ಅಂದರೆ ಏನು, ಆಮೇಲೆ ಕ್ಲಸ್ಟರ್ ಅಂದರೆ ಏನು, ಡೇಟಾಬೇಸ್ ಡೇಟಾನ ಹೆಂಗೆ ಮ್ಯಾನೇಜ್ ಮಾಡಬೇಕು, ಅವೆಲ್ಲ ಡೆಪ್ತಾಗಿ ಹೇಳ್ಕೊಡ್ತಾರೆ. ಆಮೇಲೆ ಇವು ಓಪನ್ ಎಲೆಕ್ಟಿವ್ ಮ್ಯಾಗೆ ನಿಮ್ಗೆ ಇಲ್ಲಿ ಸ್ಪೆಷಲೈಸೇಷನು ಅನ್ಕೋಬೋದು ನೀವು. ಆ ಥರ ಕರೆ ನಮಗೆ ಯಾವುದೂ ರೀತಿ ಹಿಂಗೆ ಸ್ಪೆಷಲೈಸೇಷನ್ ಅಂತಂದು ಅವ್ರು ಪ್ರೊವೈಡ್ ಮಾಡಿಲ್ಲ. ಆದರೆ ಓಪನ್ ಎಲೆಕ್ಟಿವ್ 2 ಡಿಫ್ರೆಂಟ್ ಇದ್ರ ಕಾರಣ ಏನಾಗ್ಬೋದು ಅಂದ್ರೆ, ಒಂದು ಇಮೇಜ್ ಪ್ರೊಸೆಸಿಂಗ್, ಒಂದು ಡೇಟಾ ಸೈನ್ಸ್ ರಿಲೇಟೆಡ್. ನಿಮ್ಗೆ ಇವೇ ಸ್ಪೆಷಲೈಸೇಷನ್ ಅನ್ಕೋಬೋದು ನೀವು. ಆಮೇಲೆ ಇವು ಇಷ್ಟೊಂದು ಏನು ಸಬ್ಜೆಕ್ಟ್ ಇದ್ದಿಲ್ಲ, ಇವು ಆಲ್ಮೋಸ್ಟ್ ನಿಮಗೆ ಕೆಲವೊಂದು ಸಬ್ಜೆಕ್ಟ್ ಭಾಳ ಹಾರ್ಡ್ ಇದ್ದು, ಕೆಲವೊಂದು ಸಬ್ಜೆಕ್ಟ್ ಈಸಿ ಇದ್ದು, ಸ್ಕೋರ್ ಮಾಡೋಕ್ಕೂ ಏನು ಅಷ್ಟೊಂದು ಅಡ್ಡಿ ಇಲ್ಲ. ಆದ್ರೂ ಟೀಚರ್ಸ್ ಮ್ಯಾಗೆ ಡಿಪೆಂಡ್ ಆಗಿ ಅವರೇ ನಮಗೆಲ್ಲ ಹೇಳ್ಕೊಡ್ತಾರೆ, ನೋಟ್ಸ್ ಕೊಡ್ತಾರೋ ಆ ಥರ ನಿಮ್ಗೆ ಏನ್ರಿ ತಲೆಯಾಗಿತ್ತಂದ್ರೆ ಅದು ಅಂತೂ ಕಂಪ್ಲೀಟ್ಲಿ ತಪ್ಪು. ಯಾಕಂದರೆ ಇಲ್ಲಿ PG ಆದ ಕಾರಣ ಯಾರೂ ಆ ಥರ ಡೆಪ್ತ್ನಾಗ ಹೋಗಿ ನಿಮಗೆ BCAದಾಗ ನೋಟ್ಸ್ ಪ್ರೊವೈಡ್ ಮಾಡ್ದಂಗೆ ಇಲ್ಲ BCAದಾಗ ಹೇಳ್ಕೊಟ್ಟಂಗೆ ಇಲ್ಲಿ ಹೇಳ್ಕೊಡಲ್ಲ. ಅದೊಂದು ಮೈಂಡ್ನಾಗ ಇಟ್ಕೊಂಡು ಬರಬೇಡ್ರಿ. ಟೀಚರ್ಸ್ ಭಾಳ ಚಲೋ ಇರ್ತಾರೆ, ಟಾಪ್ ಕಾಲೇಜ್ ಅದ, ಹಿಂಗೆ ನಿಮಗೆ ಚಲೋ ಹಂಗೆ ಓದಿಸ್ತಾರೆ, ಆ ಥರ ಯಾವುದೂ ಇಲ್ಲ. ಟೀಚರ್ಸ್ ಚಲೋ ಅದಾರ, ಚಲೋ ಓದಿಸುತ್ತಾರೆ, ಆದರೆ ಇನ್ ಡೆಪ್ತ್ ಯಾರೂ ಹೋಗಲ್ಲ.
ಯಾಕಂದ್ರೆ ಇದು ಪಿ ಜಿ ಎಲ್ಲರೂ ನೀವೇ ಮಾಡ್ಕೋಬೇಕು ಆ ಥರ ಈ ಥರ ಹೇಳ್ಕೊತಿರ್ತಾರೆ. ಅದಕ್ಕೆ ಇವೆಲ್ಲ ನಮ್ಮ ಸಬ್ಜೆಕ್ಟ್. ನಿಮಗೆ ಇದನ್ನು ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ ನಾವು PDF ಅಲ್ಲಿ ಹೋಗಿ ನೀವು ನೋಡ್ಕೋಬೋದು ಯಾವ್ಯಾವ ಸಬ್ಜೆಕ್ಟ್ ಯಾವ ಥರ ಎಲ್ಲ. ನಮ್ಮದು ಕಾಲೇಜ್ದು ಒಂದು ವೆಬ್ಸೈಟ್ ಲಿಂಕು ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಒಂದು ಪೇಜಿಗೆ ಹೋದ್ರೆ ಅಲ್ಲಿ ನಿಮಗೆ ನಮ್ಮ ಕಂಪ್ಯೂಟರ್ ಅಪ್ಲಿಕೇಶನ್ ರಿಲೇಟೆಡ್ MCA ರಿಲೇಟೆಡ್ ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ. ಯಾವ ಟೀಚರ್ ಅದಾರ, ಯಾರ್ಯಾರು ಡಾಕ್ಟ್ರೇಟ್ ಮಾಡ್ಯಾರ, ಯಾರ್ಯಾರಿಲ್ಲ, ಮತ್ತು ಸ್ಕೀಮ್, ಸಿಲೆಬಸ್. ಆಮೇಲೆ ಇನ್ನೊಂದು ನಿಮಗೆ ಫೀಸ್ ಬಗ್ಗೆನೂ ಸ್ವಲ್ಪ ಮಾಹಿತಿ ಬೇಕಾಗಿರ್ತದೆ. ಈ ಕಾಲೇಜ್ ಹಚ್ಬೇಕು ಎಲ್ಲರೂ ತಲೆಯಾಗ ಅದು ಇರ್ತದೆ. ಫೀಸ್ ಬಗ್ಗೆ ಹೇಳ್ಬೇಕಂದ್ರೆ ಫೀಸ್ ಅದು ನೀವು ಈ ಥರ ಚೇಂಜ್ ಆಗ್ಯದೋ ಇಲ್ಲೋ ಗೊತ್ತಿಲ್ಲ. ನಮಗಂತೂ ಈಗ ನಾವು PGCET ಬಂದಾಗ ನಮಗೆ ಅರೌಂಡ್ 70K ನಾವು PGCET KE ಅಥಾರಿಟಿಗೆ ತುಂಬಿದ್ದೀವಿ. ಆಮೇಲೆ ನಾವು 30,000 to 35,000 ಏನದ ಕಾಲೇಜ್ದವ್ರಿಗೆ ತುಂಬಿದ್ದೀವಿ. ಈಗ ಅದು ಚೇಂಜ್ ಆಗ್ಯದೋ ಮಾಡ್ಯೋದು ನನಗೆ ಅಷ್ಟು ಐಡಿಯಾ ಇಲ್ಲ. ಅದಕ್ಕೆ ಅದನ್ನು ನೋಡಿಕೊಂಡು ಕೇಳಿ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಬನ್ನಿರಿ. ಈ ವಿಡಿಯೋದಾಗ ಇಷ್ಟ. ಥ್ಯಾಂಕ್ ಯು.